ಕಲ್ಲಂಗಡಿ ಬೆಳೆಗಾರರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಕಲ್ಲಂಗಡಿ ಖರೀದಿ ಮಾಡೋದಕ್ಕೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಜಮೀನುಗಳಲ್ಲಿ ಕಲ್ಲಂಗಡಿ ಶೇಖರಿಸಿಟ್ಟಿದ್ದಾರೆ ರೈತರು, ಆದರೆ ಇದನ್ನು ಯಾರು ಕೂಡ ಖರೀದಿ ಮಾಡೋಕೆ ಬರ್ತಾ ಇಲ್ಲ. ಗದಗ ಭಾಗದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೆಳೆಗಾರರು. ಒಂದು ಕಡೆ ಬೇಸಿಗೆ ಆರಂಭವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕಲ್ಲಂಗಡಿಗೆ ಭಾರಿ ಬೇಡಿಕೆ ಇತ್ತು. ಕಲ್ಲಂಗಡಿ ಹಣ್ಣನ್ನ ತೆಗೆದುಕೊಳ್ತಾರೆ ಅಂತ ಒಂದು ಕಡೆ ಎದುರು ನೋಡ್ತಾ ಇದ್ದಾರೆ ರೈತರು, ಆದ್ರೆ ವ್ಯಾಪಾರಸ್ಥರು ಯಾರು ಕೂಡ ಮುಖ ಮಾಡ್ತಿಲ್ಲ. ಇತ್ತ ಕಡೆ ಕಲ್ಲಂಗಡಿ ಹಣ್ಣನ್ನ ಬೆಳೆದು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಳೆ ಒಂದು ಹತ್ಕೊಂಡು ಈಗ ಅಕಾಲಿಕವಾಗಿ ಆಣಿಕಲ್ ಹೊಡೆಯಕ್ಕೆ ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ಮಾರಾಟವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿದ್ದೇವೆ. ಮಾಗಡಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ನಾವು ನೋಡ್ತಾ ಇರಬಹುದು, ಸುಮಾರು 50 ಕ್ವಿಂಟಲ್ಗೂ ಹೆಚ್ಚು ಆ ಪ್ರಮಾಣದಲ್ಲಿ ಕಲ್ಲಂಗಡಿ ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಈ ಒಂದು ಕಲ್ಲಂಗಡಿ ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇತ್ತು. ಆದ್ರೆ ಇವಾಗ ಅಕಾಲಿಕವಾಗಿ ಮಳೆಯಾಗಿದೆ. ಅದೇ ರೀತಿಯಾಗಿ ವಿದೇಶಕ್ಕೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈ ರೀತಿ ರಾಶಿ ಕೂಡ ಹಾಕೊಂಡು ರೈತರು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ಗೋಪಾಲ್ ಎನ್ನುವ ರೈತ ಸುಮಾರು 4 ಎಕರೆಯಲ್ಲಿ 1 ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಬೆಳೆ ಬೆಳೆದಿದ್ರು. ಕಲ್ಲಂಗಡಿ, ಇವಾಗ ಕಲ್ಲಂಗಡಿ ಮಾರಾಟವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ನಾವು ನೋಡ್ತಾ ಇರಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಂಗಡಿ ಇದೆ, ಆದರೆ ಮಾರಾಟವಾಗದೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಯಾವ ರೀತಿ ಕೊಳೆತು ಹೋಗಿದೆ ಅಂತಂದ್ರೆ, ಇದನ್ನು ಮಾರಾಟವಾಗದಂತಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲಂಗಡಿ ಕೂಡ ಕೊಳೆತು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ರು, ಅವಾಗ ಸಂಪೂರ್ಣವಾಗಿ ಮಾರಾಟವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಕೊಳೆತು ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇವಾಗ ಒಂದ್ ಕಡೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವುದರಿಂದ ಹಣ್ಣುಗಳು ಕೂಡ ರಫ್ತಾಗ್ತಾ ಇಲ್ಲ. ಹೀಗಾಗಿ ರೈತರು ಈ ಬಾರಿ ಸಾಕಷ್ಟು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಮೊದಲೆಲ್ಲ ಎಲ್ಲಿ ಕಳಿಸ್ತಿದ್ರಿ, ಇವಾಗ ಏನ್ ಸಮಸ್ಯೆ? ಸರ್, ಮೊದಲೆಲ್ಲ ನಾವು ವ್ಯಾಪಾರಸ್ಥರು ಬರ್ತಿದ್ವಿ, ಅವ್ರಿಗೆ ಕೊಟ್ಬಿಡ್ತಿದ್ವಿ. ಅವರು ಬೇರೆ ಬೇರೆ ಕಡೆ ಕಳಿಸ್ತಿದ್ರು. ಇವಾಗ ಮಳೆ ಜೊತೆಗೆ ಯುದ್ಧ ಜೊತೆಗೆ ಮಳೆ, ಇವೆರಡರಿಂದ ನಮ್ಗೆ ದೊಡ್ಡ ತೊಂದರೆ ಆಗಿದೆ ಸರ್. ಬಂದಿರ್ತಕ್ಕಂಥ ನಾವು ಕಷ್ಟಪಟ್ಟು 3 ದಿನದಿಂದ ಬೆಳೆದಿರ್ತಕ್ಕಂಥ ಬೆಳೆ ಏನೈತೆ ಸರ್, ಇವತ್ತು ನೀರು ಪಾಲಾಗ್ಬಿಟ್ಟಿದೆ. ಮಳೆಯಾಗಿ ಆಲಿಕಲ್ಲು ಮಳೆಗೆ ಕೆಟ್ಟ ಬಿಡೋದು ಸರ್. ಎಷ್ಟು ಎಕರೆ ಬೆಳೆದಿದ್ರಿ ಸರ್? ಈ ಜಮೀನಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಒಟ್ಟ 4 ಎಕರೆ ಜಮೀನ್ ಸರ್. ಇದು 1 ಎಕರೆಗೆ ಏನಿಲ್ಲ ಅಂದ್ರೆ 1,10,10,000ರಿಂದ 1,20,000 ತನಕ ಖರ್ಚಾಗೈತೆ ಸರ್. ಈಗ ಲಾಭನೂ ಬರ್ಲಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ನಮಗೆ. ಲಾಭ ನಿರೀಕ್ಷೆ ಮಾಡೋ ಅಂತ ಹೇಳಿ ಸರ್, ಹಾಕಿದ ಖರ್ಚು ಸಹಿತ ಬರ್ಲಾರ್ದಂತ ಪರಿಸ್ಥಿತಿ. ಹೋದ್ವಾರ ಆನಿಕಲ್ ಮಳೆಯಾಗಿ ಸ್ವಲ್ಪ ಕೆಟ್ಟಿತ್ತು. ಆಮೇಲೆ ನಂತರ ನಿನ್ನೆ ಅಕಾಲಿಕ ಮಳೆ ಆಗಿದ್ರಿಂದ ಮಾಗೆ ಗ್ರಾಮದಲ್ಲಿ 30-35 ಜನಸಂಖ್ಯೆ ಕಲ್ಲಂಗಡಿ ಹಾಕಿರ್ತಾರ. ಈಗ ನಮ್ಮ ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಕೂಡಿ ಸರ್ವೆ ಮಾಡಿ ಪರಿಶೀಲನೆ ಮಾಡ್ಕೊಂಡು ಮುಂದೆ ಪರಿಹಾರಕ್ಕೆ ಅನುಕೂಲ ಮಾಡ್ಕೊಡ್ತೇವೆ. ಅಂದ್ರೆ ವಿದೇಶಕ್ಕೆಲ್ಲ ಹೋಗ್ತಿತ್ತು, ಈಗೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ. ಸಮಸ್ಯೆ ಆಗಿದೆ, ಹೋಗ್ಬೇಕಾಯ್ತು. ಈಗ ಅದು ಅಲ್ಲಿರಾಣ ಬಿದ್ದಿದ್ದರಿಂದ ಅವರಿಗೆ ತೊಂದರೆ ಆಗಿದೆ ರೈತರಿಗೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಕಲ್ಲಂಗಡಿ ಬೆಳೆದಂತ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೀತಾ ಇದ್ರು, ಸ್ಥಳೀಯವಾಗಿ ಕೂಡ ಮಾರಾಟವಾಗ್ತಾ ಇದ್ರು. ಆದ್ರೆ ಅಕಾಲಿಕವಾಗಿ ಸುರಿದಂತ ಮಳೆಯಿಂದಾಗಿ ಕಲ್ಲಂಗಡಿಗೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಇದೇ ಹಣ್ಣುಗಳನ್ನು ಕೂಡ ವ್ಯಾಪಾರಸ್ಥರು ಖರೀದಿ ಮಾಡಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ತಾ ಇದ್ರು. ಇವಾಗ ಆ ರಫ್ತು ಆಗದಂತಹ ಪರಿಸ್ಥಿತಿಯಲ್ಲಿ ರೈತರ ಜಮೀನಿನಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಹಾನಿಗೊಳಗಾದ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಲಂಗಡಿ ಬೆಳೆಗಾರರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಕಲ್ಲಂಗಡಿ ಖರೀದಿ ಮಾಡೋದಕ್ಕೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಜಮೀನುಗಳಲ್ಲಿ ಕಲ್ಲಂಗಡಿ ಶೇಖರಿಸಿಟ್ಟಿದ್ದಾರೆ ರೈತರು, ಆದರೆ ಇದನ್ನು ಯಾರು ಕೂಡ ಖರೀದಿ ಮಾಡೋಕೆ ಬರ್ತಾ ಇಲ್ಲ. ಗದಗ ಭಾಗದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೆಳೆಗಾರರು. ಒಂದು ಕಡೆ ಬೇಸಿಗೆ ಆರಂಭವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕಲ್ಲಂಗಡಿಗೆ ಭಾರಿ ಬೇಡಿಕೆ ಇತ್ತು. ಕಲ್ಲಂಗಡಿ ಹಣ್ಣನ್ನ ತೆಗೆದುಕೊಳ್ತಾರೆ ಅಂತ ಒಂದು ಕಡೆ ಎದುರು ನೋಡ್ತಾ ಇದ್ದಾರೆ ರೈತರು, ಆದ್ರೆ ವ್ಯಾಪಾರಸ್ಥರು ಯಾರು ಕೂಡ ಮುಖ ಮಾಡ್ತಿಲ್ಲ. ಇತ್ತ ಕಡೆ ಕಲ್ಲಂಗಡಿ ಹಣ್ಣನ್ನ ಬೆಳೆದು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಳೆ ಒಂದು ಹತ್ಕೊಂಡು ಈಗ ಅಕಾಲಿಕವಾಗಿ ಆಣಿಕಲ್ ಹೊಡೆಯಕ್ಕೆ
ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ಮಾರಾಟವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿದ್ದೇವೆ. ಮಾಗಡಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ನಾವು ನೋಡ್ತಾ ಇರಬಹುದು ಸುಮಾರು 50 ಕ್ವಿಂಟಲ್ಗೂ ಹೆಚ್ಚು ಆ ಪ್ರಮಾಣದಲ್ಲಿ ಕಲ್ಲಂಗಡಿ ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಈ ಒಂದು ಕಲ್ಲಂಗಡಿ ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇತ್ತು. ಆದ್ರೆ ಇವಾಗ ಅಕಾಲಿಕವಾಗಿ ಮಳೆಯಾಗಿದೆ. ಅದೇ ರೀತಿಯಾಗಿ ವಿದೇಶಕ್ಕೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈ ರೀತಿ ರಾಶಿ ಕೂಡ ಹಾಕೊಂಡು ರೈತರು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ಗೋಪಾಲ್ ಎನ್ನುವ ರೈತ ಸುಮಾರು 4 ಎಕರೆಯಲ್ಲಿ 1 ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಬೆಳೆ ಬೆಳೆದಿದ್ರು. ಕಲ್ಲಂಗಡಿ ಇವಾಗ ಕಲ್ಲಂಗಡಿ ಮಾರಾಟವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಂಗಡಿ ಇದೆ. ಆದ್ರೆ ಮಾರಾಟವಾಗದೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಯಾವ ರೀತಿ ಕೊಳೆತು ಹೋಗಿದೆ ಅಂತಂದ್ರೆ ಇದನ್ನು ಮಾರಾಟವಾಗದಂತಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲಂಗಡಿ ಕೂಡ ಕೊಳೆತು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ರು ಅವಾಗ ಸಂಪೂರ್ಣವಾಗಿ ಮಾರಾಟವಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಕೊಳೆತು ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇವಾಗ ಒಂದ್ ಕಡೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವುದರಿಂದ ಹಣ್ಣುಗಳು ಕೂಡ ರಫ್ತಾಗ್ತಾ ಇಲ್ಲ. ಹೀಗಾಗಿ ರೈತರು ಈ ಬಾರಿ ಸಾಕಷ್ಟು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಮೊದಲೆಲ್ಲ ಎಲ್ಲಿ ಕಳಿಸ್ತಿದ್ರಿ, ಇವಾಗ ಏನ್ ಸಮಸ್ಯೆ ಆಗ್ತದೆ? ಸರ್, ಮೊದಲೆಲ್ಲ ನಾವು ವ್ಯಾಪಾರಸ್ಥರು ಬರ್ತಿದ್ವಿ, ಅವ್ರಿಗೆ ಕೊಟ್ಬಿಡ್ತಿದ್ವಿ. ಅವರು ಬೇರೆ ಬೇರೆ ಕಡೆ ಕಳಿಸ್ತಿದ್ರು. ಇವಾಗ ಮಳೆ ಜೊತೆಗೆ ಯುದ್ಧ ಜೊತೆಗೆ ಮಳೆ ಇವೆರಡರಿಂದ ನಮ್ಗೆ ದೊಡ್ಡ ತೊಂದರೆ ಆಗಿದೆ ಸರ್. ಬಂದಿರ್ತಕ್ಕಂಥ ನಾವು ಕಷ್ಟಪಟ್ಟು 3 ತಿಂಗಳಿಂದ ಬೆಳೆದಿರ್ತಕ್ಕಂಥ ಬೆಳೆ ಏನೈತೆ ಸರ್, ಇವತ್ತು ನೀರು ಫಲಾಗ್ಬಿಟ್ಟಿದೆ. ಮಳೆಯಾಗಿ ಆಲಿಕಲ್ಲು ಮಳೆಗೆ ಕೆಟ್ಟ ಬಿಡೋದು ಸರ್. ಎಷ್ಟು ಎಕರೆ ಬೆಳೆದಿದ್ರಿ ಸರ್ ಈ ಜಮೀನಲ್ಲಿ? ಎಷ್ಟು ಖರ್ಚು ಮಾಡಿದ್ರಿ? ಒಟ್ಟ 4 ಎಕರೆ ಜಮೀನ್ ಸರ್ ಇದು. 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000 ಈ 1,20,000 ತನಕ ಖರ್ಚಾಗೈತೆ ಸರ್. ಈಗ ಲಾಭನೂ ಬರ್ಲಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ನಮಗೆ. ಲಾಭ ನಿರೀಕ್ಷೆ ಮಾಡೋ ಅಂತ ಹೇಳಿ ಸರ್, ಹಾಕಿದ ಖರ್ಚು ಸಹಿತ ಬರ್ಲಾರಂತ ಪರಿಸ್ಥಿತಿ. ಹೋದ ವಾರ ಅನಿಕಲ್ ಮಳೆಯಾಗಿ ಸ್ವಲ್ಪ ಕೆಟ್ಟಿತ್ತು. ಆಮೇಲೆ ನಂತರ ನಿನ್ನೆ ಅಕಾಲಿಕ ಮಳೆ ಆಗಿದ್ರಿಂದ ಮಾಗೆ ಗ್ರಾಮದಲ್ಲಿ 30 ಜನಸಂಖ್ಯೆ ಕಲ್ಲಂಗಡಿ ಹಾಕಿರ್ತಾರ. ಈಗ ನಮ್ಮ ಕಂದಾಯ ಇಲಾಖೆ ತೋಟಗಾರಿಕೆ ಕೂಡಿ ಸರ್ವೆ ಮಾಡಿ ಪರಿಶೀಲನೆ ಮಾಡ್ಕೊಂಡು ಮುಂದೆ ಪರಿಹಾರಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಅಂದ್ರೆ ವಿದೇಶಕ್ಕೆಲ್ಲ ಹೋಗ್ತಿತ್ತು, ಈಗೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ. ಸಮಸ್ಯೆ ಆಗಿದೆ, ಹೋಗ್ಬೇಕಾಯ್ತು. ಈಗ ಅದು ಅಲ್ಲಿರೋ ಬಿದ್ದಿದ್ದರಿಂದ ಅವರಿಗೆ ತೊಂದರೆ ಆಗಿದೆ ರೈತರಿಗೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಕಲ್ಲಂಗಡಿ ಬೆಳೆದಂತ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೀತಾ ಇದ್ರು, ಸ್ಥಳೀಯವಾಗಿ ಕೂಡ ಮಾರಾಟವಾಗ್ತಾ ಇದ್ರು. ಆದ್ರೆ ಅಕಾಲಿಕವಾಗಿ ಸುರಿದಂತ ಮಳೆಯಿಂದಾಗಿ ಕಲ್ಲಂಗಡಿಗೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಇದೇ ಹಣ್ಣುಗಳನ್ನು ಕೂಡ ವ್ಯಾಪಾರಸ್ಥರು ಖರೀದಿ ಮಾಡಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ತಾ ಇದ್ರು. ಇವಾಗ ಆ ರಫ್ತು ಆಗದಂತಹ ಪರಿಸ್ಥಿತಿಯಲ್ಲಿ ರೈತರ ಜಮೀನಿನಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಹಾನಿಗೊಳಗಾದ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಲಂಗಡಿ ಬೆಳೆಗಾರರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಕಲ್ಲಂಗಡಿ ಖರೀದಿ ಮಾಡೋದಕ್ಕೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಜಮೀನುಗಳಲ್ಲಿ ಕಲ್ಲಂಗಡಿ ಶೇಖರಿಸಿಟ್ಟಿದ್ದಾರೆ ರೈತರು, ಆದರೆ ಇದನ್ನು ಯಾರು ಕೂಡ ಖರೀದಿ ಮಾಡೋಕೆ ಬರ್ತಾ ಇಲ್ಲ. ಗದಗ ಭಾಗದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೆಳೆಗಾರರು. ಒಂದು ಕಡೆ ಬೇಸಿಗೆ